ಹಾಯ್ ಎಲ್ರಿಗೂ, ನಾನು ನಿಮ್ಮ ಸಂಪದ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನನ್ನ 10 ಡೇಸ್ ಚಾಲೆಂಜಲ್ಲಿ ಇವತ್ತು 7th ಡೇ. 7 ದಿನದಲ್ಲಿ ನನ್ನ ವೆಯ್ಟ್ ಲಾಸ್ ಎಷ್ಟಾಗಿದೆ ಅನ್ನೋದು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮಗೂ ಕೂಡ ಇದೆ, ಅಷ್ಟೇ ಖುಷಿ ನನಗೂ ಕೂಡ ಇದೆ. 7 ದಿನದಲ್ಲಿ ನಂದು 2.5 kg 2.5 kg ಕಮ್ಮಿ ಆಗಿದೆ. 2.5 kg ಒಂದು ವಾರಕ್ಕೆ ಕಮ್ಮಿ ಮಾಡೋದು ಅಂದರೆ ಸುಮ್ಮನೆ ಅಲ್ಲ. ಅದು ಹೊಟ್ಟೆ ತುಂಬ ತಿಂದ್ಕೊಂಡು ಚೆನ್ನಾಗಿ ತಿಂದ್ಕೊಂಡು ಆ ಥರ ವೆಯ್ಟ್ ಲಾಸ್ ಆಗಿದೆ ಅಂದರೆ ಎಷ್ಟು ಫಿಸಿಕಲಿ ನಾವು ವೆಯ್ಟ್ ಲಾಸ್ನ ಮಾಡಬೇಕು ಅನ್ನೋದನ್ನು ನೀವೇ ಯೋಚನೆ ಮಾಡಿ. ತುಂಬಾ ಚೆನ್ನಾಗಾಗಿದೆ. ಅದು ಹೇಗಾಯಿತು, ಯಾವ ರೀತಿ ಮಾಡಿದ್ದೀನಿ ವೆಯ್ಟ್ ಲಾಸ್ನ, ಇವತ್ತಿನ 7 ಡೇ ವೆಯ್ಟ್ ಲಾಸಲ್ಲಿ ನನ್ನ ವೆಯ್ಟ್ ಎಷ್ಟು ಗ್ರಾಮ್ ಕಮ್ಮಿ ಆಗಿದೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊತಾ ನನ್ನ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನಗೆ 2-3 ಕಮೆಂಟ್ಸ್ ಕೂಡ ಬಂದಿತ್ತು ಇದೇ ರೀತಿ, ಹೊಟ್ಟೆ ತುಂಬ ಹಸಿವಾಗುತ್ತೆ, ಏನು ಮಾಡೋದು ಸಿಸ್ಟರ್ ಅಂತ. ನಾನು ಕೂಡ ನಿಮ್ಮ ಥರನೇ ಡಯಟ್ ಮಾಡ್ತಿದ್ದೀನಿ, ನನಗೂ ಹಸಿವಾಗುತ್ತೆ. ಏನು ಮಾಡೋದು ಇದಕ್ಕೆ? ಸಿಂಪಲ್ ಟಿಪ್ಸ್ ಏನಪ್ಪ ಅಂದರೆ, ಹಸಿವಾದಾಗ ಆಲ್ಮೋಸ್ಟ್ ಮನೆಯಲ್ಲಿ ಕ್ಯಾರೆಟ್ ಆಗಲಿ ಅಥವಾ ಏನಾದರೂ ಒಂದು ಫ್ರೂಟ್ಸ್ ಆಗಲಿ, ಸೌತೆಕಾಯಿ ಆಗಲಿ ಇದ್ದೇ ಇರುತ್ತೆ. ಡಯಟ್ ಮಾಡ್ತಿದ್ದೀರಾ ಅಂದರೆ ಅದನ್ನು ತರಿಸಿಟ್ಕೊಂಡೇ ಇರ್ತೀರ, ಅದನ್ನು ತಿನ್ನಿ. ಅದಾದಮೇಲೆ ಸ್ವಲ್ಪ ನೀರು ಕುಡೀರಿ, ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಊಟ ಅಂತೂ ತುಂಬ ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ನಾನು ತೋರಿಸ್ತಾ ಇದ್ದೀನಿ, ಡೈಲಿ ನಾನು ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ಹೊಟ್ಟೆ ತುಂಬನೇ ಊಟ ಸಾಕಾಗುತ್ತೆ. ಅಷ್ಟು ನಾನು ತಿನ್ನೋ ಥರನೇ ಎಷ್ಟು ಕಾರ್ಬೋಹೈಡ್ರೇಟ್ ಇರಬೇಕು, ಎಷ್ಟು ಪ್ರೋಟೀನ್ ಇರಬೇಕು, ಎಷ್ಟು ವೆಜಿಟೇಬಲ್ಸ್ ಇರಬೇಕು ಅನ್ನೋದನ್ನು ತೋರಿಸಿನೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ ಥರ ತಿನ್ನಿ, ಬೇಗ ಹಸಿವಾಗಲ್ಲ. ಸ್ವಲ್ಪ ಹಸಿವಾಗುತ್ತೆ ಆ ಟೈಮಲ್ಲಿ ಈ ಥರ ಕ್ಯಾರೆಟ್ ಅಥವಾ ಯಾವ್ದಾದ್ರು ಒಂದು ಫ್ರೂಟ್ಸ್ ಅಥವಾ ಸೌತೆಕಾಯಿ ಏನಾದರೂ ಒಂದು ತಿಂದ್ಕೊಂಡು ಮ್ಯಾನೇಜ್ ಮಾಡಿ. ಹೊಟ್ಟೆ ಹಸಿವಾಯಿತು ಅಂತ ಜಂಕ್ ಫುಡ್ ತಿನ್ನೋದು, ಬಿಸ್ಕೆಟ್ ತಿನ್ನೋದು, ಮಿಕ್ಸ್ಚರ್ ತಿನ್ನೋದು ಈ ಥರ ಮಾಡೋಕ್ಕೆ ಹೋಗಲೇಬೇಡಿ ಪ್ಲೀಸ್. ವೆಯ್ಟ್ ಅಂತೂ ಲಾಸ್ ಆಗಲ್ಲ, ವೆಯ್ಟ್ ಗೇನ್ ಆಗಿಬಿಡುತ್ತೆ. ಹಸಿವಾದಾಗ ನೀವು ಇಷ್ಟೇ ಕೆಲಸ ಮಾಡಬೇಕು. ಇನ್ನು ಇವತ್ತಿನ ತಿಂಡಿಗೆ ನಾನು ಸ್ವಲ್ಪ ಸೂಪ್ನ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಮನೆಯಲ್ಲಿ ಮಕ್ಕಳು ಮಸಾಲ ಚಿತ್ರಾನ್ನ ಮಾಡಿಕೊಡೋಮ್ಮ ಅಂತ ಕೇಳಿದರು. ಅವ್ರಿಗೆ ಮಸಾಲ ಚಿತ್ರಾನ್ನ ಮಾಡಿಕೊಡ್ಬೇಕು ಅಂದರೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಬೇಕು ಚಿತ್ರಾನ್ನಕ್ಕೆ. ಆಯಿಲ್ ಅಥವಾ ತುಪ್ಪ ಜಾಸ್ತಿ ಇರಬೇಕು, ಇಲ್ಲಾಂದರೆ ತಿನ್ನಲ್ಲ ಅವರು. ಅದಕ್ಕೋಸ್ಕರ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ನಾನು ರಾಗಿ ಸೂಪ್ನ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಹಾಕ್ಕೊಂಡು ಯಾವ ಥರ ಮಾಡ್ಕೋತಾ ಇದ್ದೀನಿ. ಒಂದು ಡ್ರಾಪ್ ತುಪ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ, ನೀವು ನೋಡಿರ್ಬೋದು. ಅಷ್ಟರಲ್ಲೇ ನಾನು ಈ ಥರ ಸೂಪ್ನ ಮಾಡ್ಕೋತಾ ಇದ್ದೀನಿ. ಇದ್ರದ್ದು ಪ್ರತಿಯೊಂದು ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಥರ ನೋಡಿ ಟ್ರೈ ಮಾಡಿ, ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಆರಾಮಾಗಿ ನೈಟ್ ಅಂತೂ ಇದು ಬೆಸ್ಟ್. ಬೆಳಗ್ಗೆ ತಿಂಡಿಗಿಂತ ನೈಟ್ಗೆ ಇದು ಬೆಸ್ಟ್ ಸೂಪ್ ಅಂತ ಹೇಳ್ತೀನಿ. ರಾಗಿ ಗಂಜಿ ಕುಡಿದು ಬೇಜಾರಾಗುತ್ತೆ, ಒಂಥರ ಸಪ್ಪೆ ಥರ ಇರುತ್ತೆ, ಅದನ್ನು ಕುಡಿಯೋಕ್ಕಾಗಲ್ಲ ಅನ್ನೋರು ಈ ಥರ ಸೂಪ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ದೇಹಕ್ಕೆ ವೆಜಿಟೇಬಲ್ಸ್ ಕೂಡ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಇದನ್ನು ಮಿಸ್ ಮಾಡ್ಕೋಬೇಡಿ, ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ಇಷ್ಟೆಲ್ಲ ವಿಡಿಯೋ ನೋಡಿನೂ ನಿಮಗೆ ಇನ್ನೂ ಮೋಟಿವೇಶನ್ ಆಗಿಲ್ಲ, ಇನ್ನೂ ವೆಯ್ಟ್ ಲಾಸ್ ಮಾಡೋಕ್ಕೆ ಸೋಮಾರಿತನ ತೋರಿಸ್ತಾ ಇದ್ದೀರಾ ಅಂದರೆ ಇದೊಂದು ಎಕ್ಸಾಂಪಲ್ ಕೊಡ್ತೀನಿ. ಇದಕ್ಕಿಂತ ಎಕ್ಸಾಂಪಲ್ ಇನ್ನೊಂದಿಲ್ಲ. ಎಲ್ರಿಗೂ ಗೊತ್ತಿರೋ ಥರ ಶಿಲ್ಪಾ ಶೆಟ್ಟಿ ಹೀರೋಯಿನ್ ಎಲ್ರಿಗೂ ಗೊತ್ತು ಅಂತ ಅನ್ಕೋತೀನಿ, ಎಲ್ರಿಗೂ ಗೊತ್ತೇ ಇರುತ್ತೆ. ಅವ್ರಿಗೆ ಎಷ್ಟಿರ್ಬೋದು ಏಜು? ಮಿನಿಮಮ್ ಏಜು ಅಂದರೆ ಅವ್ರಿಗೆ 30-35 ಥರ ಕಾಣಿಸ್ತಾರೆ ಅಲ್ವಾ? ಇಲ್ಲ, ಅವ್ರ ಏಜ್ ಬಂದು 49ಇಂದ 50 ಕ್ರಾಸ್ ಆಗಿದೆ. 50 ವರ್ಷ ಕಂಡ್ರಿ ಅವ್ರಿಗೆ. ಹೇಗೆ ಕಾಣ್ತಾರೆ? ಇನ್ನು 30-35 ಇಯರ್ಸ್ ಥರ ಕಾಣ್ತಾರೆ. ಅದೇ ನಾವು ನೋಡಿ ಎಷ್ಟು ಯಾವ ಥರ ಕಾಣ್ತೀವಿ ಅಂದರೆ, ನಮ್ಮ ಏಜ್ 30-35 ಇದೆ ಅಂದರೆ ನಾವು 45 ವರ್ಷದ ಥರ ಕಾಣಿಸ್ತಾ ಇದ್ದೀವಿ, 45 ಇಯರ್ಸ್ ಥರ ಕಾಣಿಸ್ತೀವಿ ನಾವು. ನನ್ನನ್ನು ಸೇರಿಸೇ ಹೇಳ್ತಾ ಇದ್ದೀನಿ, ನಾನು ಕೂಡ ಹಾಗೆಯೇ ಕಾಣ್ತೀನಿ. ಬಟ್ ಅವ್ರ ಥರ ಬಾಡಿ ಸ್ಟ್ರಕ್ಚರ್ ಮೇಂಟೈನ್ ಮಾಡೋಕ್ಕೆ ಯಾರಿಗೂ ಆಗಲ್ಲ, ಅಷ್ಟು ಹೆಂಗಾಗಿ ಕಾಣ್ತಾರೆ ಅವರು. ಅವರನ್ನ ಎಕ್ಸಾಂಪಲ್ ಇಟ್ಕೊಂಡು ಅವರನ್ನ ಫಾಲೋ ಮಾಡಿಕೊಂಡು ನೀವು ಸ್ವಲ್ಪನಾದರೂ ನಿಮ್ಮ ಲೈಫಲ್ಲಿ ಚೇಂಜಸ್ ಮಾಡ್ಕೊಳ್ಳಿ. ಅವ್ರ ಕಾಲು ಭಾಗ ಅಷ್ಟಾದರೂ ನಾವು ಬಾಡಿ ಮೇಂಟೈನ್ ಮಾಡಬೇಕಲ್ವ. ಅವ್ರು ಎಷ್ಟು ಚೆನ್ನಾಗಿ ಎಕ್ಸಸೈಸು ಯೋಗಗಳೆಲ್ಲ ಮಾಡ್ತಾರೆ, ಅಷ್ಟು ಆಗಲ್ಲ. ಅವರಲ್ಲಿ 5% ಆದರೂ ನಾವು ತೊಗೊಂಡು ಮಾಡಬೇಕು ಅನ್ನೋ ಚಾಲೆಂಜನ್ನು ನೀವು ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಇಷ್ಟು ಮಾಡಿದರೆ ಸಾಕು, ನಾವು ಕೂಡ ಅವ್ರ ಥರನೇ ಹೆಂಗಾಗಿ ಕಾಣ್ತೀವಿ. ಬಾಡಿ ಸ್ಟ್ರಕ್ಚರ್ ಕೂಡ ನೀಟಾಗೇ ಇರುತ್ತೆ, ಹಾಗೆಯೇ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಆಗ್ತೀವಿ. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ವಿಚಾರನೇ ಅಲ್ವಾ? ಫಿಸಿಕಲಾಗಿ ನಾವು ಇನ್ನೂ ಸ್ಟ್ರಾಂಗಾಗೇ ಇರ್ತೀವಿ ಅಂತ ಹೇಳ್ಬೋದು. ಹಾಗೆಯೇ ತುಂಬ ಇಂಪಾರ್ಟೆಂಟ್ ವಿಚಾರ, ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು. ಇದನ್ನು ನಾನು ಕೂಡ ಆವಾಗ ಇದೇ ಥರ ಮಾಡ್ತಾ ಇದ್ದೆ, ತುಂಬ ತಪ್ಪು ಮಾಡಿಬಿಟ್ಟಿದ್ದೀನಿ. ಆ ತಪ್ಪು ನೀವು ಕೂಡ ಮಾಡ್ತಿದ್ದೀರಾ, ಈ ತಪ್ಪನ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ. ಆಲ್ಮೋಸ್ಟ್ 90% ನನ್ನಂಥ
ಜನರು ಈ ಥರ ತಪ್ಪನ್ನ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ತಪ್ಪನ್ನ ನೀವು ಮಾಡಬೇಡಿ. ಏನು ಗೊತ್ತಾ, ಈಗ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರಲ್ವ, ಡ್ಯೂಟಿಯಿಂದ ಬರ್ತಾರೆ, ತುಂಬ ಟಯರ್ಡ್ ಆಗಿರ್ತಾರೆ, ಸುಸ್ತಾಗಿರ್ತಾರೆ. ಅವ್ರನ್ನ ಮೆಚ್ಚಿಸ್ಬೇಕು. ಬಟ್ ಯಾವ ಥರ ಮೆಚ್ಚಿಸ್ಬೇಕು? ಒಳ್ಳೆ ಊಟ ಮಾಡಿ, ಅಡುಗೆ ಮಾಡಿ ಕೊಟ್ಟು ಒಂದು ಖುಷಿ ಪಡಿಸ್ಬೇಕು ಅನ್ನೋದಕ್ಕೋಸ್ಕರ ನಾವು ಮಾಡ್ತೀವಿ. ಮಾಡಿ ಒಳ್ಳೆ ಅಡುಗೆನೇ ಮಾಡಿ, ಒಳ್ಳೆ ಊಟನೇ ಬಡಿಸಿ. ಆದರೆ ನಾವು ಯಾವ ಥರ ಊಟ ಮಾಡ್ತಿದ್ದೀವಿ, ಯಾವ ಥರ ಊಟನ ಅಡುಗೆನ ಮಾಡ್ತಿದ್ದೀವಿ, ಯಾವ ಥರ ಊಟನ ಬಡಿಸ್ತಿದ್ದೀವಿ ಅನ್ನೋದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ, ನೆನಪಲ್ಲಿ ಇಟ್ಕೊಳ್ಳಿ ಅನ್ನೋದನ್ನು ಹೇಳ್ತೀನಿ. ಏಕೆ ಅಂದರೆ ಅವರು ಖುಷಿ ಪಡ್ತಾರೆ ಅನ್ನೋದಕ್ಕೋಸ್ಕರ, ಏನೋ ಒಂದು ತಿಂದರೆ ಅವ್ರು ಖುಷಿ ಪಡ್ತಾರೆ ಅನ್ನೋದಕ್ಕೋಸ್ಕರ ವಾರಕ್ಕೆ 3 ಸಲ ಬಜ್ಜಿ ಬೋಂಡ ಮಾಡಿಬಿಡೋದು. ಊಟಕ್ಕೆ ನೆಂಚ್ಕೊಳಕ್ಕೆ ಬೇಕಲ್ವಾ, 3 ಟೈಮು ತಿಂಡಿ ಊಟಕ್ಕೆ ಏನಾದರೂ ಒಂದು ನೆಂಚ್ಕೊಳಕ್ಕೆ ಬೇಕು ಅಂತ 3 ಟೈಮು ಇಲ್ಲ ಹಪ್ಪಳ ಕೊಡೋದು, ಇಲ್ಲ ಮಿಕ್ಸ್ಚರ್ ಕೊಡೋದು, ಇಲ್ಲ ಖಾರ ಬೂಂದಿ ಕೊಡೋದು. ಇದನ್ನೆಲ್ಲ ಬೇಕ್ರಿಯಿಂದ ಮುಂಚೆನೇ ತಂದು ಇಟ್ಕೊಬಿಡೋದು. ಅವ್ರಿಗೆ ಊಟಕ್ಕೆ ಕೊಡುವಾಗ ಒಂದು ಹಪ್ಪಳ ಎಣ್ಣೆಗೆ ಹಾಕ್ಬಿಟ್ಟು ಹಪ್ಪಳ ಕೊಟ್ಬಿಡೋದು, ಮಿಕ್ಸ್ಚರ್ ಕೊಟ್ಬಿಡೋದು, ಖಾರ ಬೂಂದಿ ಕೊಟ್ಬಿಡೋದು. ಈ ಥರ ಊಟದ ಜೊತೆಗೆ ಕೊಡ್ತಾಯಿದ್ದೀವಿ. ಅದಲ್ಲದೆ ಪ್ಲೇಟಲ್ಲಿ ಎಕ್ಸ್ಟ್ರಾ ಹಾಕ್ಕೊಟ್ಟು ಊಟದ ಜೊತೆಗೆ ಕೊಡ್ತಾಯಿದ್ದೀವಿ. ಅದಲ್ಲದೆ ವಾರಕ್ಕೆ 2 ಸಲ ಚಿಕನ್ ಮಟನ್ ಬಿರಿಯಾನಿ. ಅಯ್ಯೋ, ನಮ್ಮ ಮನೆಯವ್ರಿಗೆ ಇದು ತುಂಬ ಇಷ್ಟ. ಅವರಿಗೆ ಸರ್ಪ್ರೈಸ್ ಕೊಡಬೇಕು ನಾನು ಅನ್ನೋ ಥರನೋ ಏನೋ ಅವ್ರು ತರ್ತಾರೆ, ಅವ್ರಿಗಿಷ್ಟ. ನಮಗಿಷ್ಟವಾದಂಥ ನಾವು ಮಟನ್ ಆಗಲಿ ಚಿಕನ್ ಆಗಲಿ ಯಾವುದನ್ನು ನಾವು ನನಗಿಷ್ಟ ಇದು ಅಂತ ಯಾವುದನ್ನು ಮಾಡ್ಕೊಳ್ಳಲ್ಲ. ನಮ್ಮ ಮನೆಯವ್ರಿಗೆ ಇದು ಇಷ್ಟ ಅಂತ ಅವ್ರು ಇಷ್ಟಪಡೋದನ್ನೇ ನಾವು ಮಾಡ್ತೀವಲ್ವ. ಹಾಗಂತ ಅವರು ಬಿರಿಯಾನಿ ಇಷ್ಟಪಡ್ತಾರೆ ಅಂತ ವಾರಕ್ಕೊಂದು ಸಲ ಓಕೆ, ವಾರಕ್ಕೆ 2 ಸಲ 3 ಸಲ ಚಿಕನ್ ಬಿರಿಯಾನಿ ಮಾಡಿಕೊಡೋದು ಪ್ಲೀಸ್ ಬೇಡ. ನಮ್ಮಂಥ ಲೇಡೀಸೇ ಅಷ್ಟು, ನಮ್ಮ ಯಜಮಾನ್ರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ ಅನ್ನೋ ಥರ ಮಾಡ್ತೀವಿ ಅಷ್ಟೇ. ಅಷ್ಟು ಇಷ್ಟಪಡ್ತೀವಿ ಅಲ್ವಾ. ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಊಟದಲ್ಲಿ ಏನು ಕೊಡ್ತಾಯಿದ್ದೀರಿ ಅನ್ನೋದನ್ನು ಪ್ಲೀಸ್ ನೆನ್ಪಿಟ್ಕೊಳ್ಳಿ. ಈಗ ಒಂದು ಮಟನ್ ಮಾಡಿದರೆ, ಆ ಮಟನ್ ಸಾಂಬಾರು ಮಾಡಿದರೆ ಅವ್ರಿಗೆ ನಾವು 2 ಪೀಸ್ ಹಾಕ್ಕೊಂಡ್ರೆ ಅವ್ರಿಗೇನು ಗೊತ್ತಾ, 5-6 ಪೀಸ್ ಹಾಕ್ತೀವಿ. ಅದರಲ್ಲೂ ಮಟನಲ್ಲಿ ಚರ್ಬಿ ಅಂಥದ್ದನ್ನ ಹುಡುಕಿ ಹಾಕ್ತೀವಿ, ಲೆಕ್ಕ ಹಾಕಿ ಇನ್ಯಾವ ಥರ ಇಷ್ಟಪಡ್ತೀವಿ ನಾವು ಅಂತ. ಅದಲ್ಲದೆ ಕಬಾಬ್ನ ನಾವು 1-2 ತಿಂತೀವಿ, ಆದರೆ ಅವ್ರಿಗೆ ಚಿಕನ್ ಕಬಾಬ್ ಮಾಡ್ತಾಯಿದ್ರೆ ಕಬಾಬ್ ಲೆಕ್ಕನೇ ಇರಲ್ಲ. ಅಬ್ಸರ್ವ್ ಮಾಡಿ ನೋಡಿ, ಬಿಸಿದ ಕಬಾಬ್ನ ಕೂರಿಸ್ಬಿಟ್ಟು ಪ್ಲೇಟಲ್ಲಿ ಹಾಕಿ ಕೊಡ್ತಾ ಇರ್ತೀರ, ಅವ್ರು ತಿಂತಾ ಇರ್ತಾರೆ. ಪಾಪ ಅವ್ರಿಗೆ ಗೊತ್ತಾಗಲ್ಲ, ಅವ್ರಿಗೇನು ಬಿಸಿ ಟೇಸ್ಟ್ ಆಗಿದೆ ಅಂದರೆ ಅವ್ರು ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಆದರೆ ಕೊಡೋರು ನಮಗೆ ಸ್ವಲ್ಪ ಜ್ಞಾನ ಇರಬೇಕು. ನಾನು ಎಷ್ಟು ಕೊಡ್ತಾಯಿದ್ದೀನಿ, ಹೇಗೆ ಕೊಡ್ತಾಯಿದ್ದೀನಿ, ಇಷ್ಟೊಂದು ಆಯಿಲ್ ಕೊಡ್ತಾಯಿದ್ದೀನಲ್ವಾ ಅನ್ನೋದು ನಮ್ಮ ಮನಸ್ಸಲ್ಲಿ ಇರಬೇಕು. ಇದನ್ನು ಸ್ವಲ್ಪನಾದರೂ ಯೋಚನೆ ಮಾಡಿ. ಇಲ್ಲ ಅಂದರೆ ನಿಜವಾಗ್ಲೂ ಅವ್ರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಫ್ಯಾಟಿ ಲಿವರ್ ಬರುತ್ತೆ, ಶುಗರ್ ಆಗುತ್ತೆ, BP ಬರುತ್ತೆ. ಇವೆಲ್ಲ ಬರ್ಸೋದು ಯಾರು ಗೊತ್ತಾ? ಬೇರೆ ಯಾರೂ ಅಲ್ಲ, ನಾವೇನೆ. ನಾವು ನಮ್ಮ ಗಂಡ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತೀವಿ. ಆದರೆ ನಾವೇನೇ ಅವ್ರಿಗೆ ಕಾಯಿಲೆನ ತಂದಿಡ್ತಾ ಇದ್ದೀವಿ, ಅವ್ರಿಗಲ್ಲ. ಮನೆ ಮಕ್ಕಳಿಗೂ ಕೂಡ ನಾವು ಅದನ್ನೇ ಮಾಡ್ತಾಯಿದ್ದೀವಿ. ನಮ್ಮ ಕುಟುಂಬದ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಅನ್ನೋದನ್ನು ಮರಿಬೇಡಿ. ಇದೇನಪ್ಪ ಇವರು ಈ ಥರ ಹೇಳ್ತಿದ್ದಾರಲ್ಲ ನಮ್ಮ ಯಜಮಾನ್ರುಗಳ ಬಗ್ಗೆ ಅಂತ ಅಂದ್ಕೋಬೇಡಿ. ಕೊಡಿ, ಯಾವ್ದು ಕೊಡಬೇಕೋ ಅದನ್ನು ಕೊಡಿ. ಹೆಲ್ತಿ ಆಹಾರ ಕೊಡಿರಿ, ಹೆಚ್ಚಿನದಾಗೆ ಕೊಡಿ, ಹೆಲ್ತಿ ಆಹಾರನ ಕೊಡಿ. ಆಯಿಲ್ ಫುಡ್ಡು ಬೇಡ. ಯಾಕೆ ಬೇಡ ಅಂತ ಹೇಳ್ತೀನಿ ಅಂದರೆ, ನಿಜವಾಗ್ಲೂ ಅದರಷ್ಟು ಕೆಟ್ಟ ವಿಷ ಬೇರೆ ಇನ್ನೊಂದಿಲ್ಲ. ಆಯಿಲ್ ಐಟಮು, ಸಕ್ಕರೆ ಐಟಮು 30 ಕ್ರಾಸ್ ಆದಮೇಲೆ ಕೊಡೋಕ್ಕೆ ಹೋಗಬೇಡಿ. ಹಾಗೆಯೇ ಯಾರೂ ದಡ್ರಿಲ್ಲ, ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಬಟ್ ಗೊತ್ತಾಗದೆ ಡ್ಯೂಟಿ ಬ್ಯುಸಿಲಿರ್ತಾರೆ, ಏನೋ ಒಂದು ಕೊಡ್ತಾರೆ. ನನ್ನ ಹೆಂಡ್ತಿ ಏನೋ ಒಂದು ಅಡುಗೆ ಮಾಡಿದ್ದಾಳೆ, ತಿನ್ಕೊಂಡು ಹೋಗೋಣ ಅಂತ ಒಬ್ಬೊಬ್ಬರು ಆ ಥರನೂ ಇರ್ತಾರೆ. ಒಬ್ಬೊಬ್ಬರು ಹೆಲ್ತ್ ಕಡೆನೇ ತುಂಬ ಫಿಟ್ನೆಸ್ ಮೇಂಟೈನ್ ಮಾಡಬೇಕು, ಜಿಮ್ಗೆಲ್ಲ ಹೋಗಬೇಕು ಅಂತ ಜಿಮ್ ಮಾಡೋರು ಕೂಡ ಇರ್ತಾರೆ. ಯಾರಿಗೆ ಅನ್ವಯ ಆಗಲ್ಲ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಎಲ್ರಿಗೂ ಸೇರಿಸಿ ನಾನು ಹೇಳ್ತಾ ಇಲ್ಲ. ಒಬ್ಬೊಬ್ಬರು ಗಂಡಸರೇ ಇರ್ತಾರೆ, ಅವರೇನೇ ಫಿಟ್ನೆಸ್ ಮೇಂಟೈನ್ ಮಾಡ್ತಾರೆ, ಹೆಂಡ್ತಿದ್ದೀರು ಮೇಂಟೈನ್ ಮಾಡಲ್ಲ. ಈ ಥರನೂ ಉಲ್ಟನೂ ಇರುತ್ತೆ, ಈ ಥರನೂ ಇರುತ್ತೆ. ಆಲ್ಮೋಸ್ಟ್ ನಾನು ನಮ್ಮ ಮನೆಯವ್ರಿಗೆ ಇದೇ ರೀತಿ ಮಾಡ್ತಾಯಿದ್ದೆ. ಒಂದು ಚಿಕನ್ ಮಾಡಲಿ, ಮಟನ್ ಮಾಡಲಿ, ಬಜ್ಜಿ ಬೋಂಡ ಮಾಡಲಿ, ಎಕ್ಸ್ಟ್ರಾ ಡಬ್ಬಲ್ ತ್ರಿಬ್ಬಲ್ ಅವ್ರಿಗೆ ಹಾಕ್ಕೊಡ್ತಾಯಿದ್ದೆ. ನಾನು ಸ್ವಲ್ಪ ತೊಗೋತಾ ಇದ್ದೆ. ಆಮೇಲೆ ಗೊತ್ತಾಯಿತು ಅವ್ರ ವೆಯ್ಟ್ ಎಲ್ಲ ಗೇನ್ ಆಗಿ ಹೊಟ್ಟೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದಾಗ, ಹೌದು ನಾನು ಮಾಡ್ತಾ ಇರೋದು ತಪ್ಪು ಅನ್ನೋದು ನನಗೆ ಗೊತ್ತಾಯಿತು. ಇವಾಗ ನಾನು ತಿಂದ್ರೂ ಅವ್ರಿಗೆ ಸ್ವಲ್ಪ ಕಂಟ್ರೋಲಾಗೆ ಹಾಕ್ಕೊಡ್ತೀನಿ. ಯಾಕೆಂದರೆ ಅವ್ರ ಆರೋಗ್ಯನೇ ನಮಗೆ ಇಂಪಾರ್ಟೆಂಟು. ಅವ್ರು ಚೆನ್ನಾಗಿದ್ದರೆ ನಾವು ಕೂಡ ಖುಷಿಯಿಂದ ಆರಾಮಾಗಿ ಹ್ಯಾಪಿಯಾಗಿ ಜೀವನ ಕಳಿಬೋದಲ್ವ. ಅದಕ್ಕೋಸ್ಕರ ಹೇಳ್ತೀನಿ. ಅದಲ್ಲದೆ ಮಕ್ಕಳಿಗೂ ಕೂಡ ನಾವು ಅದೇ ಥರ ಮಾಡ್ತಾಯಿದ್ದೀವಿ. ಸಂಜೆ ಬಂತು ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಕೇಳ್ತಾರೆ. ಕೇಳ್ತಾರೆ ಮಕ್ಕಳು. ಇವತ್ತಿನ ಕಾಲದ ಮಕ್ಕಳು ಕೇಳೋದು 2 ಮಿನಿಟ್ಸ್ ಮ್ಯಾಗಿ. ಅಮ್ಮ ಮ್ಯಾಗಿ ಮಾಡ್ಕೊಡಮ್ಮ, ಮ್ಯಾಗಿ ಮಾಡಿ. ನನ್ನ ಮಕ್ಕಳು ಕೂಡ ಅಷ್ಟೇ ಕೇಳ್ತಾಯಿದ್ರು, ಮ್ಯಾಗಿ. ಅದನ್ನೇ ಕೇಳ್ತಿದ್ರು. ಯಪ್ಪ, ಏನು ಆಗಬೇಡ ಆ ಮ್ಯಾಗಿ ತಿಂದರೆ. ಆ ಮಕ್ಕಳು ಸ್ಥಿತಿ ಲೇಸು, ಕುರ್ಕುರೆ, ಡೈರಿ ಮಿಲ್ಕು, ಐಸ್ ಕ್ರೀಮು, ಕಿಂಡರ್ ಜಾಯಿ, ಪಿಜ್ಜಾ, ಬರ್ಗರು, ಪಪ್ಸು, ಜ್ಯೂಸು ಇಂಥವೆಲ್ಲ ಕೊಡಿಸೋ ಬದಲು ಅದೆಲ್ಲ ನಿಜವಾಗ್ಲೂ ತುಂಬ ಕೆಮಿಕಲ್ಲು. ಅದಲ್ಲದೆ ಪ್ರಿಸರ್ವೇಟಿವ್, ಅದು ತುಂಬ ದಿನ ಇಡ್ತಾರೆ, ದೇಹಕ್ಕೆ ಒಳ್ಳೆಯದೇ
ಎಲ್ಲ ತುಂಬಾ ಕೊಲೆಸ್ಟ್ರಾಲ್ ತಂದಿಡ್ತಾ ಇದ್ದೀವಿ. ಅದಕ್ಕೆ ಇವತ್ತಿನ ಕಾಲ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಹೆಣ್ಮಕ್ಳು ಬೇಗ ಮೆಚೂರ್ಡ್ ಆಗ್ತಾ ಇರೋದು ಇದೇ ಕಾರಣಕ್ಕೆ. ಇನ್ನು ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇರೋದು ಇದೇ ಕಾರಣಕ್ಕೆ. ಇನ್ನು ಶುಗರ್ ಬರ್ತಾ ಇರೋದು, ನಮ್ಮ ಅತ್ತೆ ಹಾಸ್ಪಿಟಲ್ಗೆ ಒಂದ್ಸಲ ಶುಗರ್ ಟೆಸ್ಟ್ ಮಾಡ್ಸಕ್ಕೆ ಹೋದಾಗ ನೋಡ್ತಿದ್ದೆ, ಚಿಕ್ಕ ಚಿಕ್ಕ ಮಕ್ಕಳಿಗೂ ಶುಗರು ಕಣ್ರಿ. ನೋಡ್ರಿ ನಿಜವಾಗ್ಲೂ ಕಣ್ಣಲ್ಲಿ ನೀರೇ ಬರುತ್ತೆ, ಅಷ್ಟು ಬೇಜಾರಾಗುತ್ತೆ, ಇಷ್ಟು ಚಿಕ್ಕ ವಯಸ್ಸಿಗೆ ಶುಗರ್ ಇದೆಯಲ್ಲ ಅಂತ. ಪ್ಲೀಸ್ ಬೇಡ, ಇದನ್ನೆಲ್ಲ ಸ್ಟಾಪ್ ಮಾಡಿ. ಅಪರೂಪಕ್ಕೆ ಕೊಡಿಸಿ, ಮಕ್ಕಳು ತಿನ್ನೋ ವಯಸ್ಸಲ್ಲಿ ತಿನ್ನಬೇಕು ಅಂತಾರೆ, ಆದರೆ ಈ ಥರ ತಿನ್ಸೋಕೆ ಹೋಗ್ಬೇಡಿ. ಅಪರೂಪಕ್ಕೆ ಕೊಡಿಸಿ ಪರವಾಗಿಲ್ಲ, ಈ ಥರ ಡೈಲಿ ಕೊಡೋದು ಇಲ್ಲ ವಾರಕ್ಕೆ ಒಂದ್ಸಲ ಕೊಡೋದು ಬೇಕಿಲ್ಲ ಅಂತ ಹೇಳ್ತೀನಿ ನಾನು. ಅದ್ರ ಬದಲು ಈ ಚಿಕ್ಕಿ ಅಂತ ಬರುತ್ತೆ, ಕಡಲೆ ಮಿಠಾಯಿ ಬರುತ್ತೆ, ಕಡಲೆ ಮಿಠಾಯಿನ ಕೊಡಿಸಿ. ಸ್ವೀಟ್ ಆದರೂ ಪರವಾಗಿಲ್ಲ, ಅದು ಬೆಸ್ಟು, ಪ್ರಿಸರ್ವೇಟಿವ್ ಎಲ್ಲ. ಕಡಲೆ ಮಿಠಾಯಿ ಕೊಡಿಸಿ, ರವೆ ಉಂಡೆ ಮಾಡಿಕೊಡಿ ಮನೇಲಿ, ಕೊಬ್ಬರಿ ಎಲ್ಲ ಹಾಕಿ ರವೆಲಿ ರವೆ ಉಂಡೆ ಮಾಡಿಕೊಡಿ. ಅದು ಬಿಟ್ಟರೆ ಡ್ರೈ ಫ್ರೂಟ್ಸ್ ಉಂಡೆ ಬರುತ್ತೆ, ಖರ್ಜೂರ ಎಲ್ಲ ರುಬ್ಬಿಟ್ಟು ಡ್ರೈ ಫ್ರೂಟ್ಸ್ ಉಂಡೆ ಮಾಡಿಕೊಡಿ, ಅದನ್ನೂ ಕೂಡ ಚೆನ್ನಾಗಿ ತಿಂತಾರೆ ಮಕ್ಕಳು. ಇನ್ನು ತಿಂಗಳಿಗೆ ಒಂದು ಸಲನಾದರೂ ಮನೆಯಲ್ಲಿ ಚಕ್ಲಿ ಕೋಡ್ಬಳೆ ಈ ಥರ ಮಾಡಿ ಇಟ್ಕೊಡಿ. ಅದನ್ನು ಕೂಡ ನಿಮಗೆ ಒಂದು ವಾರ ಸ್ಟೋರ್ ಮಾಡ್ಬೋದು, ಆರಾಮಾಗಿ ಒಂದು ವಾರ ತಿನ್ಬೋದು ಮಕ್ಕಳು. ಡೈಲಿ ಒಂದೊಂದು ಎರಡೆರಡು ಸ್ನ್ಯಾಕ್ಸ್ ಟೈಮಲ್ಲಿ ಹಾಲು ಜೊತೆಗೆ ಹಾಲು ಕುಡ್ದಾದ್ಮೇಲೆ ತೊಗೊಳ್ರಪ್ಪ ಅಂತ ಒಂದೆರಡು ಕೊಟ್ಟರೆ, ಚಕ್ಲಿನೋ ಕೋಡ್ಬಳೆನೋ ಕೊಟ್ಟರೆ ತಿನ್ಕೋತಾರೆ. ಅದು ಕೂಡ ಮನೇಲಿ ಮಾಡಿರೋದ್ರಿಂದ ಬೆಸ್ಟ್ ಅದು. ಹಂಗಾಗಿ ಅದನ್ನು ಕೊಡಿ, ಪರವಾಗಿಲ್ಲ. ಆದರೆ ಹೊರಗಡೆ ಈ ಲೇಸು ಇವ್ಯಾವನು ಕೊಡಲೇಬೇಡಿ ಪ್ಲೀಸ್ ಅಂತ ಹೇಳ್ತೀನಿ. ಇದಿಷ್ಟು ನನ್ನ ರಿಕ್ವೆಸ್ಟು, ಇದನ್ನು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಇಷ್ಟನ್ನು ಅಭ್ಯಾಸ ಮಾಡಿಕೊಡಿ. ನಿಜವಾಗ್ಲೂ ಹಾಸ್ಪಿಟಲ್ಗೆ ಹೋಗೋ ಖರ್ಚೇ ಉಳಿಯುತ್ತೆ, ನಿಜವಾಗ್ಲೂ ಅಷ್ಟು ಹೆಲ್ದಿಯಾಗಿರ್ತಾರೆ ಮಕ್ಕಳು. ನಿಜವಾಗ್ಲೂ ನಾವು ಇದನ್ನು ಚೇಂಜಸ್ ಮಾಡ್ಕೋಬೇಕು. ನಮ್ಮ ಆರೋಗ್ಯ, ನಮ್ಮ ಮನೆಯವರ ಆರೋಗ್ಯ, ನಮ್ಮ ಮಕ್ಕಳ ಆರೋಗ್ಯ ಎಲ್ಲ ನಮ್ಮ ಕೈಲೇ ಇರುತ್ತೆ. ನಾವು ಮಾಡೋ ತಿಂಡಿ ಅಡುಗೆನಲ್ಲೇ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಸ್ವೀಟ್ ಐಟಮು, ಆಯಿಲ್ ಐಟಮು, ತುಂಬ ಎಣ್ಣೆಲಿ ಕರ್ದಿರೋ ಅಂಥ ಐಟಮು, ಮಸಾಲೆ ಐಟಮ್ಸು, ಪಪ್ಸು, ಹೊರಗಡೆ ಬೇಕ್ರಿ ಐಟಮ್ಸು, ಹೊರಗಡೆ ಹೋಟೆಲ್ ಐಟಮ್ಸು, ಇದೆಲ್ಲ ಬಿಟ್ಬಿಡಿ. ಮನೇಲೇ ಮಾಡಿ, ಆರಾಮಾಗಿ ಮಾಡಿ, ಸ್ವಲ್ಪ ಆಯಿಲ್ ಯೂಸ್ ಮಾಡಿಕೊಡಿ. ಹೆಲ್ದಿ ಫ್ಯಾಟ್ ಬೇಕು ಅಂದರೆ ತುಪ್ಪ ಯೂಸ್ ಮಾಡಿ, ಚೆನ್ನಾಗಿ ತುಪ್ಪನೇ ಕೊಡಿ ಮಕ್ಕಳಿಗೆ, ಬೇಡ ಅಂತ ಹೇಳಲ್ಲ. ಈ ಥರ ಎಲ್ಲ ಆಯಿಲ್ದು ಹೊರಗಡೆ ಫುಡ್ಡು ಬೇಕ್ರಿ ಐಟಮ್ಸ್ ಅಂತೂ ಕೊಡೋಕ್ಕೆ ಹೋಗ್ಬೇಡಿ. ನಾನು ಅಷ್ಟೇ ಹೇಳೋದು, ನಮ್ಮ ಮನೆಗೆ ಯಾರಾದರೂ ರಿಲೇಟಿವ್ ಬಂದಾಗ ಬೇಕ್ರಿ ಐಟಮ್ ತರ್ತಾರೆ ಆಯಿತಾ, ತಂದಾಗೆಲ್ಲ ನಾನು ಅನ್ಕೋತೀನಿ, ಇದನ್ನು ತರೋದ್ರ ಬದಲು ತರಕಾರಿನೇ ತೊಗೊಬಂದುಬಿಟ್ಟಿದ್ರೆ ಆಗ್ತಿತ್ತಲ್ವ ಅಂತ ನಾನು ಎಷ್ಟೊತ್ತೆಲ್ಲ ಫೀಲ್ ಮಾಡ್ಕೊಂಡಿದ್ದೀನಿ ಇದನ್ನು. ಏಕೆಂದರೆ ನಾನು ಹೊರಗಡೆ ಬೇಕ್ರಿ ಐಟಮ್ಸ್ ನನ್ನ ಮಕ್ಳಿಗೆ ಜಾಸ್ತಿ ಕೊಡಿಸಲ್ಲ. ಅವ್ರಿಗೆ ಗೊತ್ತಿರಲ್ಲ ಪಾಪ, ರಿಲೇಟಿವ್ಸ್ಗೆ ತೊಗೊಂಬಂದುಬಿಡ್ತಾರೆ, ಮಕ್ಕಳು ಆಸೆ ಪಡ್ತಾರೆ ಅಂತ ಪಪ್ಸು, ದಿಲ್ ಪಸಂದ್ ಥರದ್ದು ಈ ಥರ ಎಲ್ಲ ತೊಗೊಂಬಂದುಬಿಡ್ತಾರೆ. ನಮ್ಮ ಅಪ್ಪ ಅಮ್ಮನೂ ಕೂಡ ಇದನ್ನೇ ಮಾಡ್ತಾರೆ. ಅವರು ಕೂಡ ಎಷ್ಟು ಹೇಳಿದರೂ ಕೇಳಲ್ಲ. ತಿನ್ನೋ ಮಕ್ಕಳು, ಬೆಳೆಯೋ ಮಕ್ಕಳು ತಿನ್ನಲಿ ಬಿಡು, ಏನಾಗ್ಬಿಡುತ್ತೆ ಅಂತ ಹೇಳ್ತಾರೆ. ತಿನ್ನಬೇಡಿ ಅಂತ ಹೇಳಲ್ಲ ನಾನು. ನಮ್ಮ ಮನೇಲೂ ಬಿಡಲ್ಲ ಮಕ್ಕಳು. ಮಂತ್ಲಿ ಒಂದು ಸಲನಾದರೂ ಕೊಡಿಸ್ಲೇಬೇಕು, ಹೊರಗಡೆ ಹೋದ್ಮೇಲೆ ಕೊಡಿಸ್ತೀವಿ. ಬಟ್ ಆದಷ್ಟು ಕಂಟ್ರೋಲ್ ಮಾಡಬೇಕಲ್ವಾ. ಈಗ ಹೊರಗಡೆ ಅವರೆಲ್ಲ ಒಂದು 500,000 ರುಪೀಸ್ಗೆ ಬೇಕ್ರಿ ಐಟಮ್ನೇ ತೊಗೊಂಬಂದುಬಿಡ್ತಾರೆ. ಬೇಕ್ರಿ ಐಟಮ್ ತಂದರೆ ಅದು ಖಾಲಿ ಆಗೋವರೆಗೂ ಬಿಡಲ್ಲ. ಒಂದು 2-3 ಡೇಸ್ಗೆ ತಿಂದು ಮುಗಿಸ್ಬಿಡ್ತಾರೆ. ಇನ್ನು ಒಂದು ವಾರ ಆಗಲ್ಲ, ಅಷ್ಟು ಬೇಗ ಕಫ ಕಟ್ಟೋ ಥರ ಬೇರೆ ಸಿಂಪ್ಟಮ್ಸ್ ಕಾಣಿಸ್ಕೋತಾ ಇರುತ್ತೆ. ಅದಕ್ಕೆಲ್ಲ ಮನೆಮದ್ದು ಮಾಡಿ ಕ್ಯೂರ್ ಮಾಡಬೇಕು, ತುಂಬಾ ಹಿಂಸೆ ಆಗುತ್ತೆ. ಹಾಗಾಗಿ ಆದಷ್ಟು ಹೆಲ್ದಿ ಐಟಮ್ಸೇ ಮಕ್ಕಳಿಗೂ ಕೊಡಿ, ಮನೆಯವರು ತಿನ್ನಿ, ನೀವು ಕೂಡ ಮಾಡ್ಕೊಂಡು ತಿನ್ನಿ. ಎಲ್ಲರೂ ಹೆಲ್ದಿಯಾಗಿರಿ, ಒಳ್ಳೆ ಡಯಟ್ ಮಾಡಿ, ಒಳ್ಳೆ ಆರೋಗ್ಯನ ಕಾಪಾಡ್ಕೊಡಿ, ತೂಕ ಕಡಿಮೆ ಮಾಡಿಕೊಡಿ ಅಂತ ಹೇಳ್ತೀನಿ. ಇನ್ನು ಇವತ್ತಿನ ತಿಂಡಿಗೆ ನಾನು ಮಸಾಲೆ ಚಿತ್ರಾನ್ನ ಕೂಡ ಮಾಡಿದ್ದೀನಿ, ಹಾಗೆಯೇ ನೆಲ್ಲಿಕಾಯಿ ಜ್ಯೂಸ್ ಕೂಡ ಮಾಡ್ಕೊಂಡಾಯಿತು. ನಮ್ಮ ಮಕ್ಕಳು ಕೂಡ ಮಸಾಲೆ ಚಿತ್ರಾನ್ನ ಕೇಳಿದ್ರು ಅಂದ್ಕೊಂಡು ಮಸಾಲೆ ಚಿತ್ರಾನ್ನ ಬೆರಕೆ ಮಾಡ್ಕೋತಾ ಇದ್ದೀನಿ. ಇನ್ನು ಮಾಮೂಲಿ ಅಂತೆ ನೀವು ನೋಡಿರ್ಬೋದು, ರಾಗಿನ ಸೂಪ್ನ ಕೂಡ ಮಾಡಿದ್ದೀನಿ. ಅದು ಕೂಡ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಚಿತ್ರಾನ್ನ ಇಷ್ಟಪಡೋರು ಕೂಡ ಮಸಾಲ ಚಿತ್ರಾನ್ನ ರೆಸಿಪಿನ ಮಾಡಿಕೊಡಿ. ಇದು ಕೂಡ ಒಂಥರ ಹುಳಿಯಾಗಿ ಹುಣಸೆ ಹಣ್ಣನ್ನು ಯೂಸ್ ಮಾಡಿರೋದ್ರಿಂದ ಹುಳಿಯಾಗಿ ಟೇಸ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡ್ಬೋದು, ಟ್ರೈ ಮಾಡಿ ನೋಡಿ. ಹಾಗೆಯೇ ರೆಸಿಪಿ ಹೇಗಿತ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನನಗೂ ಕೂಡ ಖುಷಿಯಾಗುತ್ತೆ. ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಹಾಗೆಯೇ ಇವತ್ತಿನ ವೆಯ್ಟ್ ಬಂದು ನಂದು ಎಷ್ಟಿದೆ ಅಂತ ಹೇಳ್ಬೋದು. ಮೊದಲನೇ ದಿನ ನಂದು ವೆಯ್ಟ್ ಬಂದಾಗ ಎಷ್ಟಾಗಿತ್ತಪ್ಪ ಅಂದರೆ 63.15 ಇತ್ತಲ್ವ. ಹಾಗೆಯೇ ಇವತ್ತು 7 ಡೇಸ್ ಕಂಪ್ಲೀಟ್ ಆಗಿದೆ. ಇವತ್ತಿನ ವೆಯ್ಟ್ ಬಂದು 60.70 ಆಗಿದೆ. ಆಲ್ಮೋಸ್ಟ್ 2.5 kg ನನ್ನ ವೆಯ್ಟ್ ಲಾಸ್ ಆಗಿದೆ. ವೆಯ್ಟ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ. ತುಂಬಾ ಖುಷಿ ಆಗ್ತಿದೆ ನಿಜವಾಗ್ಲೂ. ನನ್ನ ವೆಯ್ಟ್ ನೋಡಿ ನನಗೆ ಒಂಥರ ಶಾಕ್ ಆಯಿತು, ಏನಪ್ಪ ಇಷ್ಟು ಚೆನ್ನಾಗಿ ರಿಸಲ್ಟ್ ಬಂತಾ. ನನ್ನ ಫಿಸಿಕಲಾಗಿ ವಾಕೆಲ್ಲ ಮಾಡಿಕೊಂಡು, ಸ್ವಲ್ಪ ಮನೆ ಕೆಲಸ ಎಲ್ಲ ಹೆವಿ ಮಾಡಿಕೊಂಡು, ಅದಲ್ಲದೆ ಊಟದಲ್ಲೂ ಸ್ವಲ್ಪ ಕಮ್ಮಿ ಕಂಟ್ರೋಲ್ ಮಾಡಿರೋದಕ್ಕೆ, ಆಯಿಲ್ ಮತ್ತು ಶುಗರ್ ಅಂಶನ ಬಿಟ್ಟಿರೋ
ಮಾಡಿರೋದಕ್ಕೆ ಇಷ್ಟು ಕಮ್ಮಿ ಆಗಿದೆ. ಇವತ್ತಿನ ತಿಂಡಿಗೆ ನೀವು ನೋಡ್ತಾ ಇರ್ಬೋದು ರಾಗಿ ಸೂಪ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಒಂದು ಬೌಲ್ ತೊಗೊಂಡಿದ್ದೀನಿ, ಚಿಕ್ಕ ಬೌಲಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮಸಾಲ ಚಿತ್ರಾನ್ನನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬರೀ ರಾಗಿ ಸೂಪೇ ಸಾಕು ಅನ್ನೋರು ರಾಗಿ ಸೂಪ್ನೇ ತೊಗೊಳ್ಳಿ, ಇಲ್ಲ ಅದು ಸಾಕಾಗಲ್ಲ ಹಸುವಾಗುತ್ತೆ ಅನ್ನೋರು ಮಾರ್ನಿಂಗ್ ಅಲ್ವಾ ಸ್ವಲ್ಪ ಜಾಸ್ತಿ ಕೆಲಸ ಮಾಡೋದ್ರಿಂದ ನಮಗೆ ಬೇಗ ಡೈಜೆಷನ್ ಆಗ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ನಾನು ರೈಸು ಕೂಡ ತೊಗೊಂಡಿದ್ದೀನಿ. ಇನ್ನು ಅದ್ರ ಜೊತೆಗೆ ಸೌತೆಕಾಯಿ, ಡ್ರೈ ಫ್ರೂಟ್ಸ್, ಇವತ್ತು ಪ್ರೋಟೀನ್ ಕಮ್ಮಿ ಇರೋದ್ರಿಂದ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ಬಂದರೆ ಒಂದು ಮುದ್ದೆ ತೊಗೊಂಡಿದ್ದೀನಿ, ಇನ್ನು ಸೈಡಲ್ಲಿ ಸಲಾಡ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಮಸಬ್ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಇದಿಷ್ಟು ನನ್ನ ಮಧ್ಯಾಹ್ನದ ಲಂಚ್ ಆಗಿರುತ್ತೆ. ಇನ್ನು ನೈಟ್ಗೆ ಏನು ಮಾಡಿಕೊಡ್ತೀರಾ ಅಂತ ಅಂದರೆ, ಬೆಳಗ್ಗೆನೇ ನಾನು ರಾಗಿ ಸೂಪ್ನ ಮಾಡಿಟ್ಟಿದ್ದೀನಲ್ವ, ಅದನ್ನೇ ನೈಟ್ಗೂ ಕೂಡ ತಗೋತೀನಿ ಅಷ್ಟೇ. ಅದಲ್ಲದೆ ಸ್ವಲ್ಪ ಏನಾದರೂ ಜೋಳ ಇದೆ ಮನೇಲಿ, ಜೋಳನೂ ಕೂಡ ತಗೋತೀನಿ. ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ನಾಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೈಟ್ ಏನು ತೊಗೊಂಡೆ ಅನ್ನೋದನ್ನು. ಇವತ್ತಿನ ವಿಡಿಯೋ ಇದಿಷ್ಟ ಆಗಿರುತ್ತೆ. ಇದು ಯಾರಿಗೆಲ್ಲ ಇಷ್ಟ ಆಯಿತು ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆಯೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲದಕ್ಕೂ ನಾನು ರಿಪ್ಲೈ ಮಾಡ್ತೀನಿ. ಏನೇ ಡೌಟ್ಸ್ ಇದ್ದರೂ ನನ್ನ ಹತ್ರ ಕಮೆಂಟ್ ಮಾಡ್ಕೋಬೋದು, ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಚಾರದೊಂದಿಗೆ, ಇನ್ನಷ್ಟು ಮಾಹಿತಿಗಳೊಂದಿಗೆ, ಇನ್ನಷ್ಟು ನನ್ನ ವೆಯ್ಟ್ ಲಾಸ್ನ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.